ಕರ್ನಾಟಕದಲ್ಲಿ ತೀವ್ರವಾದಂತಹ ಬರದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸದನ ನಡೀತಾ ಇದೆ. ಸದನದಲ್ಲಿ ಬರದ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗಲು ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ ಇವತ್ತು ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡ್ತಿದೆ. ನಮ್ಮ ಜೊತೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಇವಾಗ ಸದನ ಶುರುವಾಗಿ ಸುಮಾರು ದಿನ ಕಳೆದರೂ ಕೂಡ ಇನ್ನೂ ಯಾವುದೇ ರೀತಿಯಾದಂತಹ ಒಂದು ಬರದ ಪರಿಸ್ಥಿತಿ ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಕಾರಣ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ. ಬಿಜೆಪಿ ಅವರು ನಾಗೇಂದ್ರ ಅವರು ರಾಜೀನಾಮೆ ಸಿಗೋವರೆಗೂ ನಾವು ಯಾವುದೇ ಚರ್ಚೆಗೆ ಹೋಗೋದಿಲ್ಲ ಅನ್ನೋಂಥ ಮಾತು ಹೇಳ್ತಿದ್ದಾರೆ. ಬಿಜೆಪಿ ಇವ್ರ ಮೇಲೆ ಅಪಾದನೆ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರು. ಆಮೇಲೆ ದೇಶದಲ್ಲಿ 13 ವರ್ಷದಿಂದ ನಾವು ಕೂಡ ನೋಡ್ತಾ ಇದ್ದೀವಿ, ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐನ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ದುರುಪಯೋಗ ಮಾಡ್ಕೊಳ್ತಾ ಇದೆ. ಮತ್ತೆ ನಾಗೇಂದ್ರ ಅವರು ಒಂದ್ಸಲಿ ರಾಜೀನಾಮೆ ಕೊಟ್ಟರು, ಮತ್ತೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೇನಾದ್ರು ತಪ್ಪಿದ್ರೆ ಮುಂದಕ್ಕೆ ಕ್ರಮ ತಗೊಳ್ಳಿ. ಮತ್ತೆ ನಾಗೇಂದ್ರ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳ ಮೇಲೆ ಎಷ್ಟು ಜನರ ಮೇಲೆ ಕೇಸುಗಳಿದೆ, ಬೇಕಾದಷ್ಟು ಜನರ ಮೇಲೆ ಕೇಸುಗಳಿದೆ. ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವ ಮಂತ್ರಿಗಳ ಮೇಲೆ ಕೂಡ ಕೇಸುಗಳಿದೆ. ಅವ್ರು ರಾಜೀನಾಮೆ ಕೊಡ್ಲಿ, ನಾವು ಇನ್ನೊಂದ್ಸಲಿ ರಾಜೀನಾಮೆ ಕೊಡಿಸ್ತೀವಿ. ಮತ್ತೆ ಇವರು ಪ್ರಜಾಪ್ರಭುತ್ವ ವಿರೋಧಿಗಳು ಬಿಜೆಪಿಯವರು. ಬಿಜೆಪಿ ದೇಶದಲ್ಲೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಎಲ್ಲಿದೆ? ಎಲ್ಲ ಸ್ವಾಯತ್ತ ಸಂಸ್ಥೆಗಳೆಲ್ಲ ಮುಗಿಸ್ಬಿಟ್ರು. ಮತ್ತೆ ಎಲ್ಲ ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ನೆಲ್ಲ ಕಪಿಮುಷ್ಟಿಲಿ ಇಟ್ಕೊಂಡು ವಿಪಕ್ಷಗಳ ವಿರುದ್ಧ ಮಾಡ್ತಾ ಇದ್ದಾರೆ. ಕೇಜ್ರಿವಾಲ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಈ ತರ ಎಲ್ಲ ಸಚಿವರುಗಳ ಮೇಲೆ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ಇರ್ಬೋದು, ಸರ್ವಾಧಿಕಾರಿ ಧೋರಣೆ. ಅಲ್ಲಿ ಏನ್ ಅವ್ರ ದೆಹಲಿ ನಾಯಕರು ನಡ್ಕೊಳ್ತಾರೆ ಅದೇ ರೀತಿ ಇವರು ಕೂಡ ನಡ್ಕೊಳ್ತಾ ಇದ್ದಾರೆ. ಈಗಲಾದ್ರೂ ಅವ್ರಿಗೆ ಸದ್ಬುದ್ಧಿ ಬರಲಿ, ಬಂದ್ ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ದೇಶದ ರಾಜ್ಯದಲ್ಲಿ ಮಳೆ ಇಲ್ಲ, ಬರಗಾಲದ ಬಗ್ಗೆ ಚರ್ಚೆ ಮಾಡ್ಲಿ. ಮತ್ತೆ ಇನ್ಯಾವ ಸಬ್ಜೆಕ್ಟ್ಸ್ ಏನೇನಿದೆಯೋ ಅದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ಲಿ. ಬಂದು ಚರ್ಚೆಯಲ್ಲಿ ಇರ್ತಕ್ಕಂಥ 3-4 ದಿನ ಭಾಗವಹಿಸಲಿ ಅಂತ ನಾನು ಕೂಡ ಅವ್ರಿಗೆ ಮನವಿ ಮಾಡ್ತೇನೆ. ಸರ್, ಈಗ ನಾಗೇಂದ್ರ ಅವರು ತಪ್ಪಿತಸ್ಥರಲ್ಲ, ಅವರ ಆರೋಪಿ ಅಲ್ಲ ಅಂತ SIT ಮಾತ್ರ ಹೇಳಿರೋದು. ಅವ್ರ ಮೇಲೆ ಇಡಿ ಮತ್ತೆ ಸಿಬಿಐ ಇನ್ನೂ ಚಾರ್ಜ್ ಶೀಟ್ ಮುಂದುವರೆದಿದೆ. ಇನ್ನು ಬೇರೆ ಬೇರೆ ವಾಲ್ಮೀಕಿ ಸಮಾಜದ ಬೇರೆ ಮಂತ್ರಿಗಳು ಇದ್ರು ಕೂಡ, ಸಚಿವರು ಶಾಸಕರು ಇದ್ರು ಕೂಡ ಯಾಕೆ ಅವ್ರನ್ನ ಸಚಿವರು ಮಾಡ್ತಿಲ್ಲ? ನಾಗೇಂದ್ರ ಅವರು ಒಂದ್ ಕಡೆ ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳ ಮೇಲೆ ಎಷ್ಟು ಜನರ ಮೇಲೆ ಇಡಿ, ಇದು ಬೇರೆ ಬೇರೆ ಕೇಸುಗಳಿದೆ, ಎಷ್ಟು ಜನ ಸ್ಟೇ ತಗೊಂಡಿದ್ದಾರೆ. ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಬಿಡ್ಲಿ. ಯಾರ್ಯಾರ ಮೇಲೆ ಕೇಸ್ ಇದೆಯೋ ಅವರೆಲ್ಲ ರಾಜೀನಾಮೆ ಕೊಡ್ಲಿ, ಆಮೇಲೆ ಇವ್ರದ್ದು ತಗೊಳ್ಳಿ. ಇವಾಗ ಬಿಜೆಪಿ ಅವರು ಸದನ ಮುಂದುವರ್ಸಕ್ ಬಿಡೋದಿಲ್ಲ ಅನ್ನೋ ಒಂದು ಪಟ್ಟನ್ನು ಹಿಡದೆ ಕೂತ್ರೆ ಇನ್ನು ಕೆಲವೇ ದಿನದಲ್ಲಿ ಸದನ ಕಲಾಪಗಳು ಮುಗಿದೋಗುತ್ತೆ. ಬರದ ಪರಿಸ್ಥಿತಿಯಲ್ಲಿ ಸರ್ಕಾರ ಏನಿಲ್ಲ ಇದೆ, ಸದನ ಏನ್ ನಿಂತಿಲ್ಲ. ಕ್ವಶನ್ ಅವರ್ ಆಗ್ತಾ ಇದೆ, 0 ಅವರ್ ಆಗ್ತಾ ಇದೆ, ಬೇರೆ ಏನ್ ಕಲಾಪಗಳೇನಿದೆ ಬಿಲ್ಸು ಪಾಸ್ ಆಗ್ತಾ ಇದೆ. ಸ್ವಲ್ಪ ಗದ್ದಲ ಇರುತ್ತೆ ಅಷ್ಟೇ. ಅವ್ರಿಗೆ ಭಾಗವಹಿಸೋ ಇಷ್ಟ ಇಲ್ಲ, ಜನಕ್ಕೆ ಒಳ್ಳೇದು ಮಾಡೋ ಮನಸ್ಸಿಲ್ಲ ಅವ್ರಿಗೆ. ಯಾವತ್ತೂ ಕೂಡ ಅವರು ಅಭಿವೃದ್ಧಿ ಪರ ಚಿಂತನೆ ಮಾಡಿದಾರಲ್ಲ ಬಿಜೆಪಿ ಅವರು. ಬರೀ ಗಿಮಿಕ್ ಮಾಡ್ಕೊಂಡು ಎಲೆಕ್ಷನ್ ಅಲ್ಲಿ ಓಟ್ ತಗೊಳ್ಳೋರು. ಈಗಲೂ ಅದೇ ಗಿಮಿಕ್ ಮಾಡ್ತಾ ಇದಾರೆ ಅಷ್ಟೇ. ಇದಿಷ್ಟು ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ಸತ್ಯ ಜೊತೆ ಪ್ರಜ್ವಲ್, TV5 ಬೆಂಗಳೂರು.